ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಸುಬ್ರಹ್ಮಣ್ಯದಿಂದ. ಇವತ್ತು ಸೆಕೆಂಡ್ ಡೇ ಪೂಜೆ ಇದೆ, ಸರ್ಪ ಸಂಸ್ಕಾರದ್ದು. ಮುಗೀತು, ಆಲ್ರೆಡಿ ಪೂಜೆ ಮುಗೀತು. ಅದನ್ನು ನಾನು ಈ ಬ್ಲಾಗಲ್ಲಿ ವಿಡಿಯೋನ ಆ್ಯಡ್ ಮಾಡ್ತೀನಿ, ಹೆಂಗಾಯಿತು ಏನು ಪೂಜೆ ಅಂತ. ಈಗ ರೂಮಿಗೆ ಬಂದುಬಿಟ್ಟು ನಾನು ಮುರಳಿಯವರು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಅಂದರು. ಮತ್ತು ಅವ್ರು ಪ್ರಸಾದ ಕೊಟ್ಟಿದ್ರಲ್ಲ, ಅದನ್ನು ತೊಗೊಂಡು ಬಂದು ರೂಮಿಗೆ ಇಡೋಕ್ಕೆ ಬಂದಿದ್ವಿ. ಇವಾಗೆಲ್ಲ ಆಯಿತು. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಗೋ ಪೂಜೆ ಎಲ್ಲ ಆಯಿತು. ಇವಾಗ ಇನ್ನೇನಿಲ್ಲ, ಇದನ್ನ ದೇವ್ರ ದರ್ಶನ ಮಾಡಿಕೊಂಡು ನಾಗರಕಲ್ಲು ಪ್ರತಿಷ್ಠಾಪನೆ ಇರುತ್ತಂತೆ, ಅದನ್ನು ಮುಗಿಸ್ಕೊಂಬಿಟ್ಟು ಹೊರಡೋದೆ ಅಷ್ಟೇನೆ. ಎಲ್ಲರೂ ಆಯ್ತು, ಹಿಂಗಾರು ಆಯಿತು. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನೇ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಇವಾಗ ಪೂಜೆದು ಇದು ವೀಡಿಯೋ ನೋಡ್ಕೊಬನ್ನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ. ಬೆಳಗ್ಗೆ ಇಲ್ಲಿ ನಾನು 4:15 ಎದ್ಬಿಟ್ಟು ರೆಡಿಯಾಗಿ 5 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿದರು, ಪೂಜೆ ನಡೆಯೋ ಜಾಗಕ್ಕೆ. ಅದಕ್ಕೆ ನಾವೆಲ್ಲ ಹೊರಡ್ತಿದ್ವಿ. ಅಲ್ಲಿ ಯಾರೂ ಇರಲಿಲ್ಲ. ಬರೀ ಇವತ್ತಿನ ಪೂಜೆಗೆ ಯಾರ್ಯಾರಿದ್ದರೂ ಅಷ್ಟು ಮಾತ್ರ ಜನ ಬಿಟ್ಟರೆ ಇನ್ನು ಯಾರೂ ಇರಲಿಲ್ಲ. ಫುಲ್ಲು ಪ್ರಶಾಂತವಾಗಿತ್ತು, ಒಳ್ಳೆ ಪ್ಲೇಸೇ ಪೀಸಾಗಿತ್ತು. ಮತ್ತು ನಾವು ಅಷ್ಟು ಬೇಗ ಇದ್ದಿದ್ದೀವಿ, ಆದರೂ ಒಂದು ಸ್ವಲ್ಪನೂ ಚಳಿನೂ ಆಗ್ತಿರ್ಲಿಲ್ಲ ಅಲ್ಲಿ. ನಾನು ಮುರಳಿಯವರು ಬೇಗ ಹೋಗ್ತಾಯಿದ್ವಿ, ಲೇಟ್ ಆಗಿಬಿಡುತ್ತೆ ಅಂತ. ಇವಾಗ ಹೋಗ್ತಾಯಿದ್ವಿ ಬೇಗ. ಆಮೇಲೆ ನೋಡಿ, ಇಲ್ಲೇ ನಾವು ಪೂಜೆ ಮಾಡಿದ ಜಾಗ. ಆಲ್ರೆಡಿ ಬಂದು ಐನೋರೆಲ್ಲ ಕಾಯ್ತಿದ್ರು. ಅವರೆಲ್ಲ ಒಳಗಡೆ ಕೂತ್ಕೊಂಡು, ತುಂಬ ಜನ ಆಲ್ರೆಡಿ ಬಂದಿದ್ದರು. ನಾವೇ ಸ್ವಲ್ಪ ಲೇಟಾಗಿ ಹೋದ್ವಿ. ನಾವು ಹೋಗಿ ಒಂದು 5-10 ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಒಳಗಡೆ ಹೋದ್ವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮಂಡಲ ಎಲ್ಲ ಹಾಕ್ಕೊಂಡು ಪಿಂಡ ಪ್ರದಾನಕ್ಕೆ ಅವರು ರೆಡಿ ಮಾಡ್ಕೊಂಡಿದ್ರು. ನಮಗೆ ಇವರೇನೇ ಮಾಡಿಕೊಟ್ಟಿದ್ದು ಪೂಜೆ. ತುಂಬ ಪೇಷನ್ಸಾಗಿ ತುಂಬ ಕ್ಲೀನಾಗಿ ಮಾಡಿಕೊಟ್ರು ಎಲ್ಲನೂ. ಈ ಮಂಡಲ ಅದು ರೂಪ ಅಂತೆ, ಅದು ಸರ್ಪದ್ದು. ಅದಕ್ಕೆ ಇವಾಗ ಪೂಜೆ ಮಾಡೋದು, ಪಿಂಡ ಇಟ್ಟು ಎಲ್ಲನೂ ಮಾಡಿಸಿ ಅದಾದಮೇಲೆ ಎಷ್ಟು ಜನ ಇದ್ದರು ಅಂದರೆ ತುಂಬ ಜನನೂ ಇದ್ದರು. ನೆನ್ನೆಗಿಂತ ಇವತ್ತೂ ಅಷ್ಟೇ ಜನ ಇದ್ದರು. ನೆನ್ನೆ ಎಷ್ಟು ಜನ ಇದ್ದರು ಅಷ್ಟೇ. ಸೇಮ್ ನೆನ್ನೆ ಏನು ಪ್ರೊಸೆಸ್ ಇತ್ತು ಅದೇ ಥರ ಪ್ರೊಸೆಸ್ಸು. ಅದಾದಮೇಲೆ ಎಲ್ಲ ನಮ್ಮ ಕೈಲಿ ಕಾಣಿಕೆ ಇಸ್ಕೊಂಡು ಎಲ್ಲ ಆದಮೇಲೆ ಗೋ ಪೂಜೆ ಮಾಡೋಕ್ಕೆ ಹೋಗ್ತಿದ್ವಿ ನಾವು ಮುರಳಿಯವರಲ್ಲಿ. ಹಸುನ ಅವ್ರಿಗೇನಾರು ನಮ್ಮ ಕೈಲಿ ಏನಾಗುತ್ತೆ ದಾನ ಕೊಟ್ಬಿಟ್ಟು ನಾವು ಸುತ್ತಬಿಟ್ಟು ಅದನ್ನು ಪೂಜೆ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ಇಲ್ಲಿ ಚೆನ್ನಾಗಿ ವೀವ್ ಇತ್ತು, ಅದನ್ನೊಂದು ಕ್ಯಾಪ್ಚರ್ ಮಾಡಿದೆ. ಅದು ಅಷ್ಟು ಬೆಳಿಗ್ಗೆ ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ, ಫುಲ್ಲು ಫಾಗ್ ಕವರ್. ನಾನು ಒಂದು ಮುರಳಿ ಕಿರ್ಚಾಡ್ತಿರೋದು. ವಿಡಿಯೋ ನೋಡ್ಕೊಂಡು ಬಂದ್ರಲ್ವ ಹೆಂಗಾಯ್ತು ಏನು ಪೂಜೆ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಮೇಲೆ ಕೊಡ್ತೀನಿ. ಇವಾಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ಬೇಕಂತೆ, ಹಂಗಾಗಿ ಅಲ್ಲಿಗೆ ನಾನು ಮುರಳಿಯವರು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ. ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ರೆಸ್ಟ್ ಕಡಿಮೆ ಇತ್ತು, ಅದಕ್ಕೆ ಆಮೇಲೆ ಬೇಕಾದ್ರೆ ಟಿಫನ್ ಮಾಡ್ಕೊಂಡ್ರಾಯ್ತು. ಫಸ್ಟು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ನಾನು ಮುರಳಿಯವರು ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಇಲ್ಲಿ ನಾನು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದೆ. ಕತ್ತು ಬೇರೆ ನನಗೆ ಹಿಡ್ಕೊಂಡ್ಬಿಟ್ಟಿತ್ತು, ಸರಿ ಹೋಗ್ದೇನೆ ಅದನ್ನು ಹೇಳ್ತಿದ್ದೆ. ಅದಾದಮೇಲೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಊಟದ ಅಲ್ಲಿಗೆ ಹೋದ್ವಿ. ಆಲ್ರೆಡಿ ಎಲ್ಲ ಜನ ಬಂದು ತುಂಬ ಜನ ಕೂತಿದ್ರು. ಟಿಫನು ನಿನ್ನೆ ಏನು ಕೊಟ್ಟಿದ್ರು ಅದೇ ಥರ ಟಿಫನು, ಅವಲಕ್ಕಿ ಮತ್ತು ಉಪ್ಪಿಟ್ಟು. ಫಸ್ಟ್ ಆಫ್ ಆಲ್ ನಂಗೆ ಉಪ್ಪಿಟ್ಟೇ ಆಗೋಲ್ಲ, ಅದ್ರಲ್ಲಿ ತುಂಬ ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತಾರೆ, ನಮಗೆ ಅಡ್ಜಸ್ಟ್ ಆಗೋಲ್ಲ. ನಮ್ಮ ಫುಡ್ಡಿಗೂ ಅವ್ರ ಫುಡ್ಡಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಟಿಫನ್ ಆಯಿತು, ಟಿಫನ್ ತಿನ್ಕೊಂಡು ಹೋಗಿದ್ದೆ. ಟಿಫನ್ ಎಣ್ಣೆ ಥರನೇ ಸೇಮು, ತಿನ್ನಲಿಲ್ಲ ನಾನು, ಹಂಗೆ ಬಿಟ್ಬಿಟ್ಟೆ. ನಾನು ಬರೀ ಅವಲಕ್ಕಿ ಅಷ್ಟೇ ತಿಂದಿದ್ದು ಗೈಸ್. ಉಪ್ಪಿಟ್ಟಂತೂ ನಿಜ ತಿನ್ನೋಕೆ ಆಗಲಿಲ್ಲ, ಎಲ್ಲ ಹಂಗೆ ಬಿಟ್ಟಿದ್ದೀನಿ. ಕುತ್ತಿಗೆ ಬೇರೆ ಹಿಡ್ಕೊಂಡ್ಬಿಟ್ಟೈತೆ. ಈಗ ಟ್ಯಾಬ್ಲೆಟ್ ತೊಗೊಬೇಕಲ್ಲಿ ಹೋಗಿ ನೋಡಿ. ಬನ್ನಿ. ನಾವು ತಿಂಡಿ ಎಲ್ಲ ತಿನ್ಕೊಂಡು ದರ್ಶನ ನಿಂತ್ಕೊಂಡ್ವಿ. ಇಲ್ಲಿ ತುಂಬ ರಶ್ ಇತ್ತು, ಆದ್ರೂ ಅಷ್ಟೊಂದು ಇಲ್ಲ. ಆಮೇಲೆ ಮತ್ತೆ ಎಲ್ಲ ಜನ ಜಾಸ್ತಿ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವಾಗಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಮುರಳಿಯವ್ರು ಅಂದರು. ಹಂಗಾಗಿ ನಿಂತ್ಕೊಂಡ್ವಿ ನಾವು. ದರ್ಶನ ಎಲ್ಲ ಆಯಿತು. ಈಗ ಪ್ರಸಾದ ತೊಗೊಳಕ್ಕೆ ಹೋಗ್ತಾಯಿದ್ವಿ. ಮುರಳಿಯವರೇ ಮಿಸ್ ಆಗಿದ್ರು, ಹುಡುಕ್ತೆ ಈಗ ಸಿಕ್ಕಿದ್ರು. ಪ್ರಸಾದ ತೊಗೊಂಡು ಹೊರಡ್ತೀವಿ ರೂಮ್ಗೆ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 12 ಗಂಟೆಗೆ ಬರ್ಬೇಕು. ಮತ್ತೆ ಈಗ ನಾಗರಕಲ್ಲು ಪ್ರತಿಷ್ಠಾಪನೆಗೆ ಹೋಗ್ತಾ ಇದ್ದೀವಿ. ಇವಾಗ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಮಾಡಿ ಹೋಗ್ತೀವಿ. ಫುಲ್ಲು ಮಳೆ, ಇಲ್ಲಂತೂ ಸಖತ್ತು ಮಳೆಗಳು.
ನಾವಿಲ್ಲಿ ಬಂದ್ವಿ ನಾಗರಕಲ್ ಪ್ರತಿಷ್ಠಾಪನೆಗೆ. ಫಸ್ಟೇ ಬಂದುಬಿಟ್ವಿ ನಾವು ಬೇಗನೆ, ಇನ್ನೂ ಟೈಮ್ ಇತ್ತು ಒಂದು 20 ಮಿನಿಟ್ಸು. ನಾವು ಫಸ್ಟೇ ಬಂದು ಇಲ್ಲಿ ಕಾಯ್ತಾ ಇದ್ವಿ, ತುಂಬ ಜನ ಇದ್ದರು, ಹಂಗಾಗಿ ನಾವು ಫಸ್ಟೇ ಬಂದ್ವಿ. ಅದಾದಮೇಲೆ ನಾಗರಕಲ್ಲಲ್ಲಿ ಹಿಂದೆ ಜೋಡಿಸಿದ್ದಾರೆ ನೋಡಿ, ನೋಡ್ತಾರೆ, ಅದನ್ನೇ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡೋದು. ನಾವು ಎಷ್ಟು ಜನ ನಾವು ಪೂಜೆ ಮಾಡಿಸಿದ್ದೀವಿ ಅಷ್ಟು ಜನಕ್ಕೂ ಅವ್ರವ್ರ ಹೆಸರು ಬರೆದ್ಬಿಟ್ಟು ಅಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಅದಾದಮೇಲೆ ಅರ್ಚಕರು ಬಂದುಬಿಟ್ಟು ಅಲ್ಲಿ ಕಲ್ಲನ್ನು ಜೋಡಿಸ್ತಿದ್ದಾರೆ, ದೇವ್ರ ಮುಂದೆ ಸ್ಥಾಪನೆ ಮಾಡ್ತಾರಂತೆ. ಅದಾದಮೇಲೆ ಸಂಜೆ ಅದನ್ನು ಹಿಂದ್ಗಡೆ ಅಲ್ಲಿ ಜೋಡಿಸಿದಾರಲ್ಲ ಅದೇ ಥರ ಜೋಡಿಸ್ತಾರಂತೆ. ಇಲ್ಲಿ ನಾವು ಎಷ್ಟು ಜನ ಪೂಜೆ ಮಾಡಿಸಿರ್ತೀವೋ ಅಷ್ಟು ಜನನೂ ಕರೆಸ್ಬಿಟ್ಟು ಅವ್ರ ಮುಂದೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದಮೇಲೆ ಮಂಗಳಾರತಿ ಕೊಟ್ಟು ಅಲ್ಲಿ ಕಾಯಿ ಮತ್ತು ಕುಂಕುಮ ಕೊಡ್ತಾರೆ. ಅದನ್ನು ನಾವು ಮನೆಗೆ ತೊಗೊಬಂದು ಸ್ವೀಟ್ನ ಏನಾರು ಮಾಡ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿತ್ತು. ನಾನು ಒಂದು ಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಎಲ್ಲರ ಸಮ್ಮುಖದಲ್ಲಿ ಒಂದು ಕಲ್ಲು ಅಂದ್ಕೊಂಡಿದ್ದೆ, ಆದರೆ ಈ ಥರ ಮಾಡ್ತಾರೆ. ತುಂಬ ಡಿಫ್ರೆಂಟಾಗೂ ಇತ್ತು. ಅದು ಏನು ಬರೆದಿರ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನು ನಾಗರು ಅನಿಸುತ್ತೆ, ನಾಗರದ್ದು ಎಡೆ ಕೆತ್ಬಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ನಾನು ದರ್ಶನ ಮಾಡಿಕೊಂಡು ಮಂಗಳಾರತಿ ಇಸ್ಕೊಂಡ್ಬಂದು ಸೈಡಲ್ಲಿ ನಿಂತಿದ್ದೀನಿ. ಅದಾದಮೇಲೆ ಅಲ್ಲಿ ಹೋಮ ನಮ್ಮ ಸಮ್ಮುಖದಲ್ಲಿ ಹೋಮ ಮಾಡಿರ್ತಾರಲ್ಲ ಅದನ್ನು ಒಂದು ಬಟ್ಲಲ್ಲಿ ಹಾಕಿರ್ತಾರೆ, ಬೇಕಾದವರು ಹೋಮದ್ದು ಎತ್ಕೊಂಡು ಹೋಗ್ಬೋದು. ಹಂಗಾಗಿ ನಾನು ಎತ್ಕೊಂಡು ನಿಂತಿದ್ದೀನಿ, ಮುರಳಿಯವರಿಗೆ ಹಣೆಗಿಡೋಣ ಅಂದ್ಬಿಟ್ಟು. ಅವರು ಪ್ರಸಾದ ಇಸ್ಕೊಂಡು ಬರ್ತೀನಿ ಅಂತಂದರು. ಅದು ಕ್ಯೂವಲ್ಲಿ ಬರಬೇಕಂತೆ ಪ್ರಸಾದ ಇಸ್ಕೊಂಬರೋಕ್ಕೆ, ಹಂಗಾಗಿ ನಾನು ನಿಂತ್ಕೊಬರ್ತೀನಿ ಅಲ್ಲಿ ನಿಂತಿರೋ ಅಂತಂದರು. ಇಸ್ಕೊಂಡು ಇಲ್ಲಿ ಬರ್ತಿದ್ದಾರೆ ಮುರಳಿಯವರು. ಅದಾದಮೇಲೆ ನಾನು ಮುರಳಿಯವರು ಹೊರಟ್ವಿ. ಗೈಸ್ ಈಗ ನಾವು ಹಾಸನಿಗೆ ಹೊರಡ್ತಾ ಇದ್ದೀವಿ. ಗೈಸ್ ಇವಾಗ ಪೂಜೆ ಎಲ್ಲ ಮುಗೀತು. ಇವತ್ತಿನ ಪೂಜೆ ಬಗ್ಗೆ ನಾಳೆ ಹೇಳ್ತೀನಿ. ಇವಾಗ ನಾವು ಹಾಸನಿಗೆ ಹೊರಡ್ತಾ ಇದ್ದೀವಿ. ಟೈಮ್ ಸಿಕ್ಕಿದ್ರೆ ಮಧ್ಯದಲ್ಲೇ ಹೇಳ್ತೀನಿ. ಇವಾಗ ನಾವು ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಟ್ರೈನು ಕ್ಯಾಚ್ ಮಾಡೋಕ್ಕಾಗುತ್ತಾ ಏನೋ ಅಂತ ನಿಜ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಇಲ್ಲಿಂದ ಆಟೋದಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಆಟೋದಲ್ಲಿ ಹೊರಡೋಣ, ನೋಡೋಣ ಟ್ರೈನ್ ಕ್ಯಾಚ್ ಮಾಡೋಕ್ಕಾದ್ರೆ ಟ್ರೈನ್ ಕ್ಯಾಚ್ ಮಾಡ್ತೀವಿ, ಇಲ್ಲ ಅಂದರೆ ನೋಡೋಣ ಬನ್ನಿ ಗೈಸ್, ಹೋಗೋಣ. ಈಗ ಮುರಳಿಯವ್ರ ಲಗೇಜೇ ಇಟ್ಕೊತೀರ, ನನ್ನ ಕೈಲೇ ಲಗೇಜ್ನ ಇಟ್ಕೊಂಡಿದ್ದೀನಿ ನಾನೇ. ಬರೀ ಇದೆಷ್ಟೇ, ಒಂದು ಲಗೇಜ್ ಎಲ್ಲ ಇಟ್ಕೊಳಕ್ಕಾಗಲ್ಲ ಒಂದು ಕೈಲಿ, ಸುಸ್ತಾಗೋಯ್ತು. ನನ್ನ ಕೈ ಇಟ್ಕೊಂಡ್ರೆ ಏನು ಬಂತು, ನಾನು ಎಳ್ಕೊಂಬರ್ತಿರೋದು ಲಗೇಜ್. ನಾನು ಲೆಗೇಜಾ? ನಾನು ಲಗೇಜ್ ನೋಡಿ ಗೈಸ್, ನಾನು ಲೆಗೇಜ್ ಅಂತೆ ಅವನಿಗೆ. ಸುಸ್ತಾಗ್ತೈತೆ ಅಮ್ಮ. ಇದು ನೀವು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಬಿಲ್ಡಪ್ಪಿಗೆ ಇಸ್ಕೊಂಡಿದ್ದು, ನಾನೇ ಹೇಳ್ಕೊಬಂದಿದ್ದು. ಅವ್ರ ಐಟಿಗೆ ಎಳಿಯೋಕ್ಕಾಗಲ್ವಂತೆ, ನನ್ನ ಐಟಿಗೆ ನಾನು ಹೇಳ್ಕೊಬರ್ಬೋದಂತೆ. ಸುಸ್ತಾಗೋಯ್ತು. ಇವಾಗ ಟ್ರೈನ್ ಸಿಗುತ್ತಾ ಏನೋ ಅಂತ ಗೊತ್ತಿಲ್ಲ. ಬನ್ನಿ, ಇವತ್ತಿನ ಪೂಜೆ ಬಗ್ಗೆ ನಾನು ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ ಇದೇ ಬ್ಲಾಗಲ್ಲಿ. ಈ ಬ್ಲಾಗ್ನ ಫುಲ್ ನೋಡಿ ಗೊತ್ತಾಗುತ್ತೆ. ಗೈಸ್ ಈಗ ರೈಲ್ವೆ ಸ್ಟೇಷನಿಗೆ ಬಂದ್ವಿ, ಬಸ್ಸಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ಆದರೆ ಟ್ರೈನ್ ಮಿಸ್ ಆಗೋಯ್ತು. ಇವಾಗ ಮತ್ತೆ 5 ಗಂಟೆ ಟ್ರೈನ್ ಇದೆ ಅಂತ. ನನಗೆ ಟ್ರೈನಲ್ಲಿ ಹೋಗೋಕ್ಕೆ ತುಂಬ ಆಸೆ ಆಗಿದೆ, ಆದರೆ ಬಸ್ಸಲ್ಲಿ ಹೋಗೋಣ ಅಂತ ಇವ್ರು ಹೇಳ್ತಿದ್ದಾರೆ. ಆದರೆ ಬೇಡ ಅಂತ ನಾನು, ನೋಡೋಣ ಟ್ರೈನಲ್ಲೇ ಹೋಗ್ತೀವಿ. ರೈಲ್ವೆ ಸ್ಟೇಷನಿಗೆ ಬಂದಾಗಿದೆ, ಮತ್ತೆ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಮತ್ತೆ ಆಟೋ ಹತ್ಕೊಂಡೇ ಹೋಗಬೇಕು. ಅದಕ್ಕೆ ರೈಲ್ವೆ ಸ್ಟೇಷನಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ಇವರು ಬಿಸ್ಕೆಟ್ ತಿಂತವ್ರೆ, ಹೊಟ್ಟೆ ಹಸಿತೈತೆ. ಇಲ್ಲಿ ಏನೂ ಇಲ್ಲ, ಏನು ಅಂಗಡಿನೂ ಇಲ್ಲ, ಇಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟಾಣಿ ಬನ್ಸ್ ಇದನ್ನು ತಿನ್ಕೊಂಡು ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದು. ಯಾಕಂದರೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದಾರಂತೆ ಬೇರೆ ತಿಂಡಿಗೆ, ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ ತಿನ್ನೋಕ್ಕೆ. ಇದನ್ನು ತಿಂದ್ಬಿಟ್ಟು ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನೇನಾದ್ರು ತೊಗೊತೀನಿ ಅಷ್ಟೇ. ಗೈಸ್ ಮುರಳಿ ಅವರು ಬೇಕೊಂಡು ಹೋಗ್ತವೆ. ಟ್ರೈನ್ ಟಿಕೆಟ್ ತೊಗೊಬರ್ತೀನಿ ಅಂದ್ಬಿಟ್ಟು ಟಿಕೆಟ್ ತೊಗೊಂಬಂದಿಲ್ಲ, ಯಾಕಂದರೆ ಇವಾಗ ಕೊಡಲ್ವಂತೆ, 4 ಗಂಟೆಗೆ ಕೊಡ್ತಾರಂತೆ. ಏನೋ ಹೇಳ್ತಿದ್ದಲ್ಲ 1.5 ಹಂಗೆ ಅಂತ, ಏನು ಹೇಳೋ? ಹಾಂ ಹೇಳೋ, 1.5 ಟಿಕೆಟ್ ಅಂತಿದ್ದಲ್ಲ, ಏನು 1.5? ಈ ಕಡೆ ತಿರ್ಕೊಂಡು ಮಾತಾಡ. 3 ಅಡಿ ಅವ್ರಿಗೆಲ್ಲ 6 ಟಿಕೆಟ್ ಅಂತ. ಗೈಸ್ ಯಾರ್ಯಾರು 3 ಅಡಿ ಇರೋರು ಹೇಳಿ, ಹಾಂ ಯಾರ್ಯಾರು ಏನಂತ ಹೇಳ್ತಾರೆ? 3 ಅಡಿ ಇರೋರು ಯಾರ್ಯಾರು ನನ್ನ ಬ್ಲಾಗ್ನ ನೋಡ್ತಿದ್ದೀರಾ, ನಾವು ಹಾಫ್ ಟಿಕೆಟ್ಗಳ ಹೇಳಿ. ಫುಲ್ ಟಿಕೆಟ್. ಫುಲ್ ಟಿಕೆಟೇ. ಹಾಫ್ ಟಿಕೆಟ್ ಅಂತ. ಓ, ಆಮೇಲೆ ಖರ್ಚು ಕಮ್ಮಿ ಅಲ್ಲಿ ಅಂತ. ಅದಲ್ಲೇನು ಖರ್ಚು ಕಮ್ಮಿ? ಹಾಫ್ ಟಿಕೆಟ್ ಅಲ್ವಾ, ಖರ್ಚು ಕಮ್ಮಿ.
ಇಲ್ಲಿ ಮುರಳಿಯವರು ಮೊಸರನ್ನ ತಂದಿದ್ರು, ಅದರಲ್ಲಿ ಉಪ್ಪಿನಕಾಯಿ ಕೊಟ್ಟಿದ್ರು. ಅದನ್ನು ನಾನು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀನಿ ಚಿಪ್ಕೊಂಡು. ಅದಾದಮೇಲೆ ಮುರಳಿಯವರು ಆ ಕಡೆ ನೋಡ್ತಿದ್ರು. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಆ ಕಡೆ ನೋಡೋದು, ಸುಮ್ಮನೆ ಕುತ್ಕೊಳ್ಳೋದು, ಅದೇ ಮಾಡ್ತಿದ್ವಿ ನಾವು. ಏನು ಏನು ಅಲ್ಲ ಏನೋ ಅಂದಲ್ಲ ನೀನು, ಬೆಂಕಿ ಎತ್ಕೊಂಡತ್ತು ಒಂದೇ. ಗಾಯ್ಸ್ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ನಾನು. ಮುರಳಿ ಆಪೋಸಿಟ್ ಕೂತ್ಕೊಂಡು ಅವ್ನು ಬೆನ್ನಿಂಗ್ ನಾನು ಬೆನ್ನಿಂಗ್ ಅವನು ಕೂತ್ಕೊಂಡು ಹೊರ್ಕೊಂಡಿದ್ದೀವಿ ನಾವು. ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ ರೈಲ್ವೆಗೆ. ಕೆಲಸ ನೀಟಾಗಿ ಮಾಡಿಲ್ಲ. ಯಾರು ನೀನು ಸ್ಯಾಂಕ್ಷನ್ ಮಾಡಿಸಿದ್ದ? ಹಾಂ, ವಾಸನೆ. ರೈಲ್ವೆ ಮಿನಿಸ್ಟ್ರ್ ಅಂತೆ. ನಾನಲ್ಲ, ಮತ್ತೆ ರೈಲ್ವೆ ಮಿನಿಸ್ಟ್ರಿಗೆ ಹೇಳಿ. ರೈಲ್ವೆ ಮಿನಿಸ್ಟ್ರ್ ನೀನು ಹೇಳಿದ್ದ ಸ್ಯಾಂಕ್ಷನ್ ಮಾಡಿ ಅಂತ? ಯಾವ ಊರಿಗೆ ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದ್ದೆ? ಮಕ್ಕ ಅದಕ್ಕೆ ಇಲ್ಲಿ ಕಾಯ್ತಿರೋದು ಕುತ್ಕೊಂಡು. ಇಲ್ಲ ಸುಬ್ರಹ್ಮಣ್ಯ ಅಲ್ಲಿ ತಮಿಳ್ನಾಡಿಗೆ ಏನಾರು ಮಾಡಿ. ಓ ಭ್ರಮೆ. ಮುರುಘಾ ಟೆಂಪಲ್, ಪಳನಿ ಮಲೈ. ಗಾಯ್ಸ್ ಸೀಟ್ ಸಿಕ್ತು, ಟ್ರೈನು ಬಂತು. ಮುರಳಿಯವರು ಇಲ್ಲೂ ಕೂಡ ಅವರೇನೆ ಸೀಟ್ ಹಿಡಿದ್ರು. ನಾನು ಬಂದು ಕುತ್ಕೊಂಡೆ ಅಷ್ಟೇ. ನಗು ನಾನು ಕಳೆದೋಗ್ಬಿಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಹೇಳಿದ್ರು ಇದರಲ್ಲಿದ್ದೀನಿ ಅಂತ. ಆಮೇಲೆ ಬಂದು ಇವಾಗ ಕುತ್ಕೊಂಡಿದ್ವಿ. ಏನು ಹೊರಡಬೇಕು ಟ್ರೈನು. ಎಷ್ಟು 8-9 ಗಂಟೆ ಆಗುತ್ತೆ ಹಾಸನಿಗೆ ಹೋಗೋ ಅಷ್ಟೇ. ಸಾಧಿಸ್ಬಿಟ್ರು ನಮ್ಮ ಯಜಮಾನ್ರು. ಅದನ್ನೇ ಸಾಧಿಸಿದ್ದಾರೆ. ಕಂಗ್ರ್ಯಾಟ್ಸ್. ಕೈ ಕೊಡೋ ಕೊಬ್ಬು. ನಾನು ಟ್ರೈನಲ್ಲೇ ಹೋಗಬೇಕು ಅಂತ ಯಾಕೆ ಹಿಂಸೆ ಮಾಡಿದ್ದು ಅಂದರೆ, ಆ ಕಡೆ ತುಂಬ ಚೆನ್ನಾಗಿರುತ್ತಂತೆ ವ್ಯೂವು, ಮತ್ತು ಬೆಟ್ಟ ಗುಟ್ಟದ ಮೇಲೆ ಹಿಮ ತುಂಬ್ಕೊಂಡಿರೋದಾಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೋಸ್ಕರ ನಾನು ಟ್ರೈನಲ್ಲಿ ಹೋಗಲೇಬೇಕು ಅಂತ ಅಂದೆ. ಅದಾದಮೇಲೆ ಹಂಗೆ ಟ್ರೈನು ಸಿಕ್ತು. ಅದರ ತುಂಬ ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ಮಧ್ಯಾಹ್ನ ಬೆಳಗ್ಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಸಂಜೆ ಟೈಮ್ ಹೋಗಿದ್ವಲ್ಲ, ನಮ್ಗೆ ಅಷ್ಟೊಂದು ಸಿಗಲಿಲ್ಲ. ಆದರೂ ತುಂಬ ಚೆನ್ನಾಗಿದೆ. ಯಾರು ಆ ಕಡೆ ಸೈಡ್ ಹೋದರೆ ಒಂದು ಸತಿನಾದ್ರು ವಿಸಿಟ್ ಮಾಡಿ. ಬೆಟ್ಟ ಗುಡ್ಡದ ಮಧ್ಯೆ ಅಂತೂ ಅದನ್ನು ನೋಡೋಕ್ಕೆ ತುಂಬ, ಆ ಗ್ರೀನರಿ ನೋಡೋಕ್ಕಂತೂ ತುಂಬ ಸ್ವರ್ಗದ ಥರ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಯಾರು ಹೋದರೆ ಒಂದು ಸತಿನಾದ್ರು ವಿಸಿಟ್ ಮಾಡಿ. ಎಮ್ಮೆ ನೀನು. ಗೈಸ್ ಈಗ ನಾವು ಬಂದ್ವಿ. ಇಲ್ಲೆಲ್ಲೋ ಒಂದು ಕಡೆ ಕ್ರಾಸಿಂಗ್ ಇದೆಯಂತೆ, ಅದಕ್ಕೇ ನಿಲ್ಲಿಸಿದ್ದಾರೆ ಟ್ರೈನು. ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ ಟ್ರೈನಲ್ಲಿ. ಯಾರ ಈ ಕಡೆ ಸೈಡ್ ಬಂದರೆ ಒಂದು ಸತಿನಾದ್ರು ಟ್ರೈನಲ್ಲಿ ಹೋಗಿ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಒಂಥರ ಇವಾಗ ಫಾಗ್ ಥರ ಎಲ್ಲ ಬೆಟ್ಟ ಗುಡ್ಡ ಎಲ್ಲಿ ನೋಡಿದ್ರು ಫಾಗ್ ಅಷ್ಟು ಚೆನ್ನಾಗಿದೆ. ಬಂದು ಯಾರು ಒಂದು ಸತಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ, ನನಗೆ ಏನೇನಾಗುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅದನ್ನು ಈ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬನ್ನಿ, ಹೋಗುವಾಗ ಏನೇನಾಗುತ್ತೆ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಏನು ಗೊತ್ತಾ, ಒಂದೇ ಒಂದು ಬೇಜಾರು ವಿಷಯ ಅಂದರೆ, ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರೋದು ಐಟಮ್ಸ್ ಏನೂ ತಿನ್ನೋಂಗಿಲ್ಲ. ಇಲ್ಲಿ ನೋಡಿದ್ರೆ ಚರ್ಮುರಿ ಅಂತೆ, ಅದಂತೆ ಇದಂತೆ ಬರ್ತೈತೆ. ತುಂಬ ಆಸೆ ಆಗ್ತೈತೆ. ಮುರಳಿಗಂತೂ ತುಂಬ ಆಸೆ ಆಗ್ತೈತೆ. ಆದರೆ ಒಂದು ಮ್ಯಾಕ್ಸಿಮಮ್ ಒಂದು 3 days ಆದರೂ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಮಾಡಿದ್ರೆ 12 ದಿವಸ ಮಾಡಬೇಕಂತ, ಇಲ್ಲ 3 days ಇಲ್ಲ 5 days ಆ ಥರ ಮಾಡ್ಬೋದಂತೆ. ಅದಕ್ಕೆ ನಾವು ಒಂದು 3 days ಆದರೂ ನಾನು 3 days ಆದರೂ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ತಿನ್ನೋದೇನೆ ಇರೋಕ್ಕಾಗಲ್ಲ. ನೋಡೋಣ. 12 days ಮಾಡ್ಬೋದು. 12 days ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮಾಡಲೇಬೇಕು. ಗೈಸ್, ನನ್ನ ಕೈಲಿ ಇರೋಕ್ಕಾಗಲ್ಲ ಗೈಸ್.
3 days ಮ್ಯಾಕ್ಸಿಮಮ್ ಮಾಡ್ಬೋದು ಅಂತ ಮತ್ತೆ ಹೇಳಿಲ್ಲ ಮೇಡಮ್ 12 ದಿವಸ ಮಾಡಲೇಬೇಕು ಅಂತಾನೆ ಹೇಳಿದ್ರು. ನಾನು ದೊಡ್ಡ ಗುರುಜಿ ದೊಡ್ಡ ಗುರುಜಿ ಬರೋ ನಿಮಗೆ ಗೈಸ್ ಇಲ್ಲ 3 days ಮಾಡ್ಬೋದು ಅಂತ ಹೇಳಿದಾರೆ. ನೋಡೋಣ ಏನಾದ್ರು ಸ್ವೀಟು ಮಾಡ್ತೀನಿ ನಂಬರ್ ಐತೆ ತಾನೆ, ಸ್ವೀಟು ಏನಾದ್ರು ಆ ಥರ ಇದ್ದರೆ ತಿನ್ಬೋದು. ಇವಾಗ ಏನಾದ್ರು ಆ ಥರ ಬಂದರೆ ತಿಂತೀವಿ. ನೋಡೋಣ ಬನ್ನಿ ಏನು ಬರುತ್ತೆ. ಗಾಯ್ಸ್ ನಮ್ಮ ಆಸ್ಪತ್ರೆಗೆ ಬಂದುಬಿಟ್ವಿ. ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಬರ್ತಾ ಇದ್ದೀನಿ ಅಂದರು ಪಿಕ್ ಮಾಡೋಕ್ಕೆ. ಅದಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಬಟ್ ಎಲ್ಲಿ ಹಾಯ್ ಗಾಯ್ಸ್, ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇವಾಗ ರಾತ್ರಿ ಬಂದ್ಬಿಟ್ಟು ಹಂಗೆ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಫುಲ್ ಟಯರ್ಡ್ ಆಗಿದ್ವಿ. ಹಂಗಾಗಿ ನನ್ನ ಬ್ಲಾಗ್ನ ಏನು ಹೇಳೋಕ್ಕೆ ಆಗಲಿಲ್ಲ. ಅಲ್ಲಿ ಏನಾಯಿತು ಏನು ಅಂತ ಪೂಜೆ ಹೇಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಇವತ್ತಿನ ದಿವಸ ಏನಾಯಿತು ಏನು ಪೂಜೆ ಅಂತ ಹೇಳ್ತೀನಿ. ನಾನು ಡ್ರೆಸ್ ಕೂಡ ಏನೋ ಚೇಂಜ್ ಮಾಡಿಲ್ಲ. ಇವಾಗ ಫ್ರೆಶ್ ಆಗಬೇಕು. ಅದಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಅಡುಗೆ ಮಾಡಬೇಕಿತ್ತಲ್ಲ. ಅದಕ್ಕೆ ನಾನು ಯಾವ ಥರ ಅಡುಗೆ ಮಾಡ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಬನ್ನಿ ಗೈಸ್, ಈಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೆ ನಾನು ಗೊಜ್ಜನ ಮಾಡ್ಕೊತಿದ್ದೀನಿ. ಹೆಂಗೆ ಮಾಡೋದು ಏನು ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಗೊಜ್ಜು ಮಾಡೋಕ್ಕೆ ಹೂಕೋಸು ಮತ್ತು ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಕರ್ಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಹೂಕೋಸನ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಟೊಮೆಟೊ ಹಣ್ಣು ಹಾಕಬೇಕು. ಟೊಮೆಟೊ ಹಣ್ಣು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದೆಲ್ಲ ಫುಲ್ ಸ್ಮ್ಯಾಶ್ ಥರ ಆಗಬೇಕು. ಅದೆಲ್ಲ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಖಾರ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು. ಅದು ಫುಲ್ ಗೊಜ್ಜು ಥರ ಆಗಬೇಕು. ಅದನ್ನು ಕ್ಲೀನಾಗಿ ಫ್ರೈ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿದ್ರೆ ಅಷ್ಟೇ ಗೈಸ್. ಗೊಜ್ಜು ತುಂಬ ಚೆನ್ನಾಗಿ ಬಂದಿತ್ತು ರಿಯಲಿ. ಬೇಕಾದ್ರೆ ಯಾರೋ ಟ್ರೈ ಮಾಡ್ಕೊಂಡು ತಿನ್ನಿ. ಅದಾದಮೇಲೆ ನಾನು ಮುರಳಿಯವರಿಗೆ ಚಪಾತಿ ಮತ್ತು ಗೊಜ್ಜನ್ನ ಕೊಟ್ಟೆ. ಚೆನ್ನಾಗಿದೆ ಅಂತ ಹೇಳಿದ್ರು ಅವರು ಕೂಡ. ಗೈಸ್ ಇವಾಗ ಪೂಜೆ ಎಲ್ಲ ಆಯಿತು, ಮುಗೀತು. ತಿಂದೆ ತುಂಬ ಚೆನ್ನಾಗಿತ್ತು ಗೊಜ್ಜು. ಇವಾಗ ಬಂದುಬಿಟ್ಟು ನಾನು ನೆನ್ನೆ ಆಗಿದ್ದ ಬಗ್ಗೆ ಪೂಜೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ನಲ್ಲ. ಏನಂದರೆ ಕೇಳಿದೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತಿನ್ನಬಾರ್ದು ಅಂತ ಕೇಳಿದೆ. ಅವ್ರು ಹೇಳಿದರು ಅದು ಸುಬ್ರಹ್ಮಣ್ಯ ಆ ಕಡೆ ಸೈಡಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅಡುಗೆ ಮಾಡ್ತಿರ್ಲಿಲ್ವಂತೆ. ಆವಾಗಿಂದನೂ ಅವರು ಅದೇ ಪದ್ಧತಿ ಪಾಲಿಸ್ಕೊಬಂದಂತೆ. ಹೊರ್ಗಡೆಯಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅಡುಗೆ ಮಾಡೋ ಅಂಥ ಪದ್ಧತಿ ಬಂದ ಮೇಲೆ ಆ ಕಡೆಗೂ ಸಹ ಅದು ಬಂದಿದ್ದಂತೆ. ಅದಕ್ಕೋಸ್ಕರ ಆ ಪದ್ಧತಿಗೆ ನಾವು ಪೂಜೆ ಮಾಡಿದಾಗ 12 ದಿವಸ ಇಲ್ಲ 5 ದಿವಸ ಇಲ್ಲ 3 ದಿವಸ ಆ ಥರ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಏನೂ ತಿನ್ನಂಗಿಲ್ಲ. ಅದಾದಮೇಲೆ ಈ ಪೂಜೆ ಮಾಡಿಸಿದ್ಮೇಲೆ 12 ದಿವಸ ಇಲ್ಲ 16 ದಿವಸ ನಾನ್ ವೆಜ್ ಕೂಡ ಮುಟ್ಟಂಗಿಲ್ವಂತೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ಮತ್ತು ನಾನ್ ವೆಜ್ ಮುಟ್ಟಂಗಿಲ್ಲ. ಅಷ್ಟೇ ಕಾರಣಕ್ಕಂತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಅಂಥದ್ದು ತಿನ್ನಬಾರ್ದು ಅನ್ನೋದಕ್ಕೋಸ್ಕರ, ಅಲ್ಲಿ ಆವಾಗಿಂದ ಹಾಕಿ ಮಾಡ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಪದ್ಧತಿ. ಅದಾದಮೇಲೆ ನೆನೆ ನೀವು ನೋಡ್ದಂಗೆ ಸರ್ಪಕ್ಕೆ ಪಿಂಡ ಪ್ರದಾನ ಆಯಿತು. ಎಲ್ಲ ಪೂಜೆನೂ ನಮಗೆ ಕ್ಲೀನಾಗಿ ಮಾಡಿಕೊಟ್ರು ಅವರು. ಅದಕ್ಕೆ ಪಿಂಡ ಹೆಂಗೆ ಒಂದು ಮನುಷ್ಯರಿಗೆ ಪಿಂಡ ಬಿಟ್ಟು ಪೂಜೆ ಮಾಡ್ತಾರೆ ಆ ಥರನೇ ಸೇಮ್ ಅದು ಉಂಡೆ ಥರ ಎಲ್ಲ ಮಾಡಿ ಅದೆಲ್ಲ ಮಾಡಿಬಿಟ್ಟು ಅದನ್ನು ತೊಗೊಂಡೋಗಿ ಪಿಂಡ ಪ್ರದಾನ ಮಾಡ್ತಾರೆ. ಅದಾದಮೇಲೆ ಬ್ರಾಹ್ಮಣರು ಮಕ್ಕಳು ಬಂದಿರ್ತಾರೆ. ಬ್ರಾಹ್ಮಣರ ಮಕ್ಕಳಿಗೆ ನಾವು ದಾನ ಕೊಡಬೇಕಾಗುತ್ತೆ. ನಮ್ಮ ಕೈಲಿ ಎಷ್ಟಿದೆ ಅಷ್ಟು, ಅಂದರೆ ಇಷ್ಟೇ ಅಷ್ಟು ಅಂತ ಏನಿಲ್ಲ. ನೀವು 1 ರೂಪಾಯಿನಾರು ಹಾಕ್ಬೋದು, 2 ರೂಪಾಯಿನಾರು ಹಾಕ್ಬೋದು. ನಿಮ್ಮ ಹತ್ರ ಎಷ್ಟಿದೆ ಅಷ್ಟನ್ನು ಅವರಿಗೆ ದಾನ ಕೊಡಬೇಕು, ಒಂದು 3 ಜನ ಮಕ್ಕಳಿಗೆ. ಅದಾದಮೇಲೆ ಅಲ್ಲಿ ಹೋಮ ಮಾಡಿರ್ತಾರಲ್ಲ, ಹೋಮದವರು ಅವ್ರಿಗೂ ನಾವು ನಮ್ಮ ಕೈಯಿಂದ ದಾನ ಕೊಟ್ಬಿಟ್ಟು ಅವ್ರ ಹತ್ರ ನಾವು ಆಶೀರ್ವಾದ ತೊಗೊಂಡು ಅವ್ರ ಹತ್ರ ಪ್ರಸಾದ ಇಸ್ಕೊಬೇಕು. ಅದಾದಮೇಲೆ ನಮಗೆ ಐನೋರು ಪೂಜೆ ಮಾಡಿಕೊಟ್ಟಿರ್ತಾರಲ್ಲ ಅವರಿಗೆ ನಾವು ಒಂದು ನಮ್ಮ ಕೈಲಿ ಏನಿದೆ ಅದು ಭಕ್ತಿನ ಕೊಟ್ಬಿಟ್ಟು ನಾವು ಅವರಿಗೆ ನಮಸ್ಕಾರ ಮಾಡ್ಕೊಳ್ಬೇಕು. ಆಮೇಲೆ ಅವ್ರು ಹೇಳ್ತಾರೆ ನಾವು ಹೆಂಗಿರಬೇಕು ಏನು ಎಲ್ಲ ಅವರೇ ನಮಗೆ ಮಾಹಿತಿ ಕೊಡ್ತಾರೆ. ನಮಗೆ ಕ್ಲೀನಾಗಿ ಹೇಳ್ಕೊಡ್ತಾರೆ, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ ನಮಗೆ ಹೇಳ್ಕೊಡ್ತಾರೆ. ಅದಾದಮೇಲೆ ಏನಂದರೆ ಅದಷ್ಟು ಆದಮೇಲೆ ಹೋಮದು ಎಲ್ಲ ಆದಮೇಲೆ ಹೊರಗಡೆ ಬಂದುಬಿಟ್ಟು ಅಂದರೆ ಹಸುದ ನಮಸ್ಕಾರ ಮಾಡ್ಕೊಬೇಕು ಅಲ್ಲಿ ಹೊರಗಡೆ
ಹೊರಗಡೆ ಬಂದಿದ ತಕ್ಷಣ ಹಸು ನಮಸ್ಕಾರ ಮಾಡ್ಕೊಂಡು ಅದಕ್ಕೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಫಸ್ಟು ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು. ಹಳೆ ದೇವಸ್ಥಾನ ಇದೆಯಲ್ಲ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಉತ್ತದ ಮಣ್ಣು ಕೊಡ್ತಾರೆ. ಉತ್ತದ ಮಣ್ಣನ್ನು ಇಸ್ಕೊಂಡ್ಬಿಟ್ಟು ಅಂದರೆ ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಸ್ಕೊಬೋದು, ಇಲ್ಲಾಂದರೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಇಸ್ಕೊಬೋದು. ಉತ್ತದ ಮಣ್ಣನ್ನು ಇಸ್ಕೊಂಬಂದ್ಬಿಟ್ಟು ಅದನ್ನು ಅವರು ನಮಗೆ ಏನು ಮಂಡಲ ಹಾಕಿ ಸರ್ಪದ ಮಂಡಲ ಹಾಕಿ ನಮಗೆ ಪೂಜೆ ಮಾಡಿಕೊಟ್ಟಿದ್ರಲ್ಲ ಅದೇನು ನಾವು ಸರ್ಪದ್ದು ಮಂಡಲ ಹಾಕಿರ್ತಾರಲ್ಲ ಅದೆಲ್ಲ ಪೂಜೆದು ಅದೆಲ್ಲ ಕ್ಲೀನಾಗಿ ಅದಷ್ಟು ಮಂಡಲನ ಎತ್ಕೊಡ್ತಾರೆ ಒಂದು ಕವರಿಗೆ. ಅದ್ರ ಜೊತೆ ನಾವು ಅರ್ಶಿನ ಕುಂಕುಮ ಅವರೇ ಕೊಟ್ಟಿರ್ತಾರೆ. ಅದನ್ನು ಮಿಕ್ಸ್ ಮಾಡಿ ಮತ್ತು ಉತ್ತದ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಮನೆಗೆ ಬಂದುಬಿಟ್ಟು ಮಾರನೇ ದಿವಸ ಅದನ್ನು ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ಅಲ್ಲಿಗೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಮನೆಗೆ ಬಂದು ನಾವು ಮನೆ ದಿವಸ ಹಚ್ಕೊಂಡು ಪೂಜೆ ಮಾಡಿದಾಗ ಅದಾದಮೇಲೆ ನಾವು ಮೇನು ಏನು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಮಗೆ ಪ್ರಸಾದ ಬೇಕಾದ್ರೆ ಪ್ರಸಾದ ತೊಗೊಂಡು ಸರಿಯಾಗಿ 12 ಗಂಟೆಗೆ ಮತ್ತೆ ನಮಗೆ ನಾಗ ಪ್ರತಿಷ್ಠಾಪನೆ ಇರುತ್ತೆ. ಆ ನಾಗ ಪ್ರತಿಷ್ಠಾಪನೆಯಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದೊಂದು ಸಣ್ಣ ಸಣ್ಣ ಕಲ್ಲು ಅಷ್ಟೇ, ಅದು ನೀವು ನಾನು ವಿಡಿಯೋ ಹಾಕಿದ್ದೀನಿ ಹಿಂದೆನೇ, ಅದನ್ನು ನೋಡಿರ್ತೀರ ನೀವು. ಆ ಕಲ್ಲನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದ್ಮೇಲೆ ಎಲ್ಲರ ಹತ್ರನೂ ಎಲ್ಲರ ಮುಂದೆನೂ ಪೂಜೆ ಮಾಡಿಬಿಟ್ಟು ಅದನ್ನು ಮಂಗಳಾರತಿ ಕೊಡ್ತಾರೆ. ಅದಾದಮೇಲೆ ಕಾಯಿ ಕೊಡ್ತಾರೆ. ಕಾಯಿಲಿ ಪ್ರಸಾದ ಇದು ಮಾಡಬೇಕು, ಏನಂದರೆ ಸ್ವೀಟ್ ಮಾಡ್ಕೊಂಡು ನಾವೇನಾರ ತಿನ್ನಬೇಕು. ಮನೇಲಿ ಬಂದುಬಿಟ್ಟು ನಾವು ಸ್ವೀಟ್ ಮಾಡ್ಕೊಂಡು ತಿಂದರೆ ಇಷ್ಟು ಮುಗೀತು. ಇನ್ನೂ ಏನಾರ ಈ ಪೂಜೆ ಬಗ್ಗೆ ಇನ್ನೂ ನಿಮಗೆ ಜಾಸ್ತಿ ಮಾಹಿತಿ ಬೇಕಾದರೆ ನನಗೆ ಹೇಳಿ, ಕಮೆಂಟ್ ಮಾಡಿ. ನಾನು ಅದೇ ಒಂದು ಬ್ಲಾಗ್ನ ಮಾಡಿ ಹಾಕ್ತೀನಿ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ಲೈನ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನೇನೇ ಫಸ್ಟ್ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.